ಸುಮಾರು 8 ದಿನದಿಂದ JCP ಹಾಕಿ ಹೊರಗಾಗ್ತಾ ಇದ್ದಾರೆ. ಅವರು ಸಣ್ಣ ವ್ಯಾಪಾರ ಮಾಡಿ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ. ಬಹಳ ಅತ್ಯಂತ ಘೋರ ಅನ್ಯಾಯ. ಈ ಸರ್ಕಾರ ಬಂದ ತಕ್ಷಣ JCP ತೆಗೆದುಕೊಂಡು ಬಂದು ರಸ್ತೆ ಬದಿ ವ್ಯಾಪಾರಿಗಳನ್ನೆಲ್ಲ ಸಿಕ್ಕಾಪಟ್ಟೆ ಒಕ್ಕಲಿಬಿಡ್ತು. ಇದು ಹಿಟ್ಲರ್ ಪ್ರಭುತ್ವನೂ ಅಲ್ಲ, ಸ್ಟಾಲಿನ್ ಪ್ರಭುತ್ವ ಅಲ್ಲ. ಆದರೆ ಇವ್ರು ಮಾಡ್ತಾ ಇರ್ತಕ್ಕಂಥ JCP ಕಾರ್ಯಾಚರಣೆ ಸರ್ವಾಧಿಕಾರ. ಇದು ಹಿಟ್ಲರ್ ಪ್ರಭುತ್ವ, ಸರ್ವಾಧಿಕಾರ ಸ್ಟಾಲಿನ್ ಪ್ರಭುತ್ವ. ಸುಮಾರು ಇದುವರೆಗೆ 3,000 ಕೋಟಿ ನಷ್ಟ ಆಗಿದೆ ಜನಕ್ಕೆ. ಅಲ್ಲಿನ ಪಾದಚಾರಿಗಳ ರಸ್ತೆಯಲ್ಲಿ ಅಂಗಡಿಯವರಿಗೆ 3,000 ಕೋಟಿ. ಇದನ್ನು ಬಿಡುಗಡೆ ಮಾಡಬೇಕು, ಅವರಿಗೆಲ್ಲ ಹಂಚಬೇಕು. ಈಗ ನೀವು ವಿಧಾನಸೌಧದಲ್ಲಿ ಅವ್ರು ಮೀಟಿಂಗ್ ಕರೆದ್ರೆ ಏನು ಪ್ರಯೋಜನ? ನೀವು ಮೊದಲೇ ಮೀಟಿಂಗ್ ಕರೆದು ಏನು ಮಾಡಬೇಕು ಅಂತೇಳಿ ಜೊತೆಯಲ್ಲಿ ಮಾತುಕತೆ ಆಡಿ ಯಾರಿಗೂ ತೊಂದರೆ ಆಗದ ರೀತಿ ನೀವು ನೋಡಬೇಕಾಗಿದೆ. ನಾವೇನು ನಡ್ಕೊಂಡು ಹೋಗೋರ್ನೆಲ್ಲ ತಳ್ಳಕ್ಕಾಗತ್ತಾ? ಇಲ್ಲ, ನಡ್ಕೊಂಡು ಹೋಗಬೇಕು ಭಾಳ ಗಂಭೀರವಾಗಿ. ವಿಳ್ಯದೆಲೆ ವ್ಯಾಪಾರನೂ ಮಾಡಬೇಕು, ಸೇಬ್ ವ್ಯಾಪಾರ ಮಾಡಬೇಕು, ನಮ್ಮ ವ್ಯಾಪಾರನೂ ಮಾಡಬೇಕಲ್ಲ. ಆದ್ದರಿಂದ ಇದು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ಒಂದು ರೀತಿ ದರೋಡೆ, ಡಕಾಯಿತಿ. ಬಡವರು, ನಾಲ್ಗೆಲ್ದವರು ಕೇಳಿದೆದು. ನಾನಂತೂ ಫುಟ್ಪಾತ್ ವ್ಯಾಪಾರಿಗಳಿಗೆ ಸಂಪೂರ್ಣ ಬೆಂಬಲ. ಒಂದು ಮಾತು ಕೃಷ್ಣ ಬೈರೇಗೌಡರೇ, ಯಾವ ಶ್ರೀಮಂತರ ಮನೆ ಹೊಡೆದಾಕ್ತೀರಿ ನೀವು? ಯಾವ ಶ್ರೀಮಂತರು ಒತ್ತುವರಿ ಇದೆಲ್ಲ ಹೊಡೆದಾಕ್ತೀರಿ? ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿ ಒತ್ತುವರಿ ಇದೆ. ಜಮೀನು ಒತ್ತುವರಿ ಇದೆ, ಮನೆ ಒತ್ತುವರಿ ಇದೆ. ಯಾರಿಗಾರು ಒಬ್ಬರು JCP ಹಾಕಿದ ಇಲ್ಲ. ಈ ಬಡವರ ಮೇಲೆ ನೀವು JCP ಹಾಕಿ ಅವರ ಕಣ್ಣೀರು ಸುರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಗಂಭೀರವಾಗಿ 3,000 ಕೋಟಿ ಅವ್ರಿಗೆ ಕೊಟ್ಬಿಡಿ. ಅದಾದ ಮೇಲೆ ಅವರನ್ನು ಅಲ್ಲೇ ವ್ಯಾಪಾರ ಮಾಡೋದಕ್ಕೆ ಗೌರವವಾಗಿ ನೀವು ಬಿಡಬೇಕು. ಎರಡನೇದು, ಇವತ್ತು ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ MESನವರಿಗೆ, ನೀವೇನು ಬೇಕಾದರೂ ದಾಂಧಲೆ ಮಾಡಿ, ಏನು ಬೇಕಾದರೂ ಹೋರಾಟ ಮಾಡಿ, ನಾವು ದುಡ್ಡು ಕೊಡ್ತೀವಿ, ನಾವು ಲಾಯರ್ ಕೊಡ್ತೀವಿ, ನಾವು ಕೋರ್ಟ್ ಬಂದು ನಿಮ್ಮ ಪರವಾಗಿ ನಿಲ್ತೀವಿ ಅಂತ. ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿದ್ದಾರೆ. ಅವ್ರಿಗೆ ಹೇಳ್ತೀನಿ, ನೀವು ನಿಜವಾಗಲೂ ಪ್ರಾಮಾಣಿಕವಾಗಿ ಚಿಂತನೆ ಮಾಡಿ ಅಲ್ಲೇ ನೀವು ಮಹಾರಾಷ್ಟ್ರ ಏಕೀಕರಣ ಸಮಿತಿ MESನ್ನು ಬ್ಯಾನ್ ಮಾಡಿ. ಇವತ್ತೇ ಈ ಕ್ಷಣದಲ್ಲಿ ಕರ್ನಾಟಕದಿಂದ MES ಹೊರಗಡೆ ಹೋಗಬೇಕು ಅಂತೇಳಿ ಬ್ಯಾನ್ ಮಾಡಿ. MESನಿಂದ ನಮಗೆ ಅನ್ಯಾಯ ಆಗ್ತಾಯಿದೆ, ಕರ್ನಾಟಕದ ಹಿತಕ್ಕೆ ಅನ್ಯಾಯ ಆಗ್ತಾಯಿದೆ, ಕನ್ನಡಿಗರಿಗೆ ಧಕ್ಕೆ ಆಗ್ತಾಯಿದೆ. ಅಲ್ಲಿ ಕುಳಿತು ಸಭೆ ಸೇರಿ ಫಡ್ನವೀಸ್ ನಮ್ಮ ಮೇಲೆ ಇವತ್ತು ಯುದ್ಧ ಸಾರಿದ್ದಾರೆ. ಹುಷಾರ್ ಫಡ್ನವೀಸ್, ಇದಕ್ಕೆಲ್ಲ ಹೆದರೋದಿಲ್ಲ. ಮಹಾಜನ್ ವರದಿ ಅಂತಿಮ. ಈಗ ನೀವು ಮತ್ತೆ ಸಭೆ ಸೇರೋ ಪ್ರಶ್ನೆ ಇಲ್ಲ. ಯಾವ ಸಭೆನೂ ಬೇಡ, ಯಾವ ಆಯೋಗನೂ ಬೇಡ, ಏನು ಬೇಡ. ಮಹಾಜನ್ ವರದಿ ಅಂತಿಮ. ಸುಪ್ರೀಂ ಕೋರ್ಟ್ಗೆ ನೀವು ಬೇಕು ಅಂತ ಹೋಗಿದ್ದೀರಿ. ಕರ್ನಾಟಕ ಸರ್ಕಾರ ತೀವ್ರವಾಗಿ ಅದನ್ನು ನಾವು ಎತ್ತರ ವಹಿಸಬೇಕು. ಮೂರನೇದು, ಇಲ್ಲಿ ವಿಜಯ್ ತಮಿಳುನಾಡು ಮುಖ್ಯಮಂತ್ರಿ ಮೇಕೆದಾಟು ಬಿಡೋದಿಲ್ಲ, ಕಾವೇರಿ ನೀರು ಬೇಕು, ಇದು ಹಿಡಿದಿದ್ದಾರೆ. ನಾನು ಹೇಳ್ತೀನಿ, ವಿಜಯ್ ಇದು ಸಿನಿಮಾ ನಟಪ್ಪ. ನೀನು
ಇದು ಸಿನಿಮಾ ಅಲ್ಲ. ಸಿನಿಮಾದಲ್ಲಿ ಡೈಲಿಂಗ್ ಸಂಭಾಷಣೆ ಮಾಡ್ದಂಗಲ್ಲ, ಗೊತ್ತಾಯ್ತಾ? ಹುಷಾರ್. ಕರ್ನಾಟಕದಲ್ಲಿ ಮೇಕೆದಾಟು ಮಾಡಲೇಬೇಕು. ಕಾವೇರಿ ನೀರು ನಮಗೆ ಸಾಲದು. ನೀವು ಮೇಕೆದಾಟು ಬೇಡ ಅಂತೀರಾ ಅಂದರೆ ಬೆಂಗಳೂರಲ್ಲಿರುವ ಎಲ್ಲ ತಮಿಳರನ್ನು ತಮಿಳುನಾಡು ಕಲಿಸ್ಕೊಳ್ಳಿ. ಈ ಕೂಡಲೇ ತಮಿಳುನಾಡು ಕಲಿಸ್ಕೊಳ್ಳಿ. ಮೇಕೆದಾಟು, ಮಹದಾಯಿ, ಬೆಳಗಾವಿ ಪಾದಚಾರಿಗಳು ಎಲ್ಲ ಬೇಡಿಕೆಗಳು ಒತ್ತಾಯ ಮಾಡಿ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು ಈ ಒಂದು ವಾರದಲ್ಲಿ ಸಭೆ ಸೇರಿ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಭಾರಿ ಹೋರಾಟ ಅನಿವಾರ್ಯ. ಮತ್ತು ನಾಳಿದ್ದು ಇವರು ಇಲ್ಲಿ ಈ ಒಂದು JCP ತಂದರೆ JCP ಎಲ್ಲಿ ಕಾರ್ಯಾಚರಣೆ ಇದೆ ಅಲ್ಲಿಗೆ ಹೋಗ್ತೀವಿ. JCPಯನ್ನು ತಡೆ. ಈಗ ನಾಳಿದ್ದು ಎಲ್ಲಿ ಅದು ಕರ್ನಾಟಕ ಬಂದ. ಅಯ್ಯೋ, ಕರ್ನಾಟಕ ಬಂದು ನಾವೆಲ್ಲ ಮಾತಾಡಬೇಕು. ನಮ್ಮೆಲ್ಲ ಸ್ನೇಹಿತರು ಕುಳಿತು ಮಾತನಾಡಿ ಕೊಡಲೇಬೇಕಾಗಿದೆ. ಹಿಂದೆ ಭಾಳ ಕಷ್ಟ ಆಗಿದೆ. ನಾಳಿದ್ದು ಏನಪ್ಪ ಅಂದರೆ ಇವರು ಎಲ್ಲಿ ಯಾವ ಏರಿಯಾದಲ್ಲಿ JCP ತೆಗಿತಾರೆ ಆ JCPನ ನಾವು ತಡಿತೀವಿ. ನಾಡಿದ್ದು ಶನಿವಾರ ನಾಳೆ ಶುಕ್ರವಾರ ಸರ್, ನಾಡಿದ್ದು ಶನಿವಾರ. ನಾಳೆ 3 ವಿಚಾರಕ್ಕೆ ಕರ್ನಾಟಕ ಬಂದ ಸಭೆ ಯಾವಾಗ ಕರೀತೀರಾ? 3 ಇಲ್ಲ, ಒಟ್ಟು ಸಮಗ್ರ ಕರ್ನಾಟಕದ ಬೇಡಿಕೆಗಳು, ಅಖಂಡ ಕರ್ನಾಟಕದ ಬೇಡಿಕೆಗಳು, ಉತ್ತರ ಕರ್ನಾಟಕ, ಬೆಳಗಾವಿ, ಹೈದರಾಬಾದ್ ಕರ್ನಾಟಕ ಮತ್ತು ಇಲ್ಲಿ ನಮ್ಮ ಮೇಕೆದಾಟು ಜೊತೆಗೆ ಈ ತಮಿಳುನಾಡು ಕಳಸ ಬಂಡೂರಿ ಅಲ್ಲಿ ಎಲ್ಲ ಸೇರಿ ಸುಮಾರು 20 ಬೇಡಿಕೆಗಳು ನಮ್ಮದು. NES ಭಾಳ ಪ್ರಮುಖವಾದ್ದು. NES ವಜಾ ಮಾಡಲೇಬೇಕು. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಇವತ್ತು ಅಲ್ಲಿದ್ದಾರೆ ಬೆಳಗಾವಿ. ಅವರು ನಿಜವಾಗ್ಲೂ ತೀರ್ಮಾನ ತಗೊಂಡ್ರೆ NES ವಜಾ ಮಾಡಬೇಕು. ಅದಕ್ಕಾಗಿ ಈ ಬುದ್ಲಿ ಯಾಕೆ ತಂದು ಅಂತ ಹೇಳಿದ್ರೆ ಇವರು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮನವರಿಕೆ ಆಗಲಿ. ನಿಮ್ಮ ಮನೆಗೆ ಗುದ್ಲಿ ಹೊಡೆದರೆ ಏನಾಗ್ಬೋದು ಅಂತೇಳಿ ತಂದಿದ್ವಿ. ಗುದ್ಲಿ ಹೊಡೆಗೆ ಬಿಟ್ಟರೆ ಒಳಗೆ ಹೋಗಿ ಬಿಡಲ್ವಾ? ಓಕೆ ಸರ್.